Hitting licks with the hollow point rounds. Bang, bang, you be hearing that sound. Loading Glocks, yeah, I know you skip town. Bang, bang, everybody get down. See me with my squad, you could catch me on the block. On the block, you could catch me on the block. See me with my squad, then you know we know what's up. ಏನಪ್ಪ ಈಗ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಒಂದು ಹೊಸ ಫ್ಲಾಟ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ದೀನಿಪ್ಪ, ಅದಕ್ಕೆ ಕರ್ಕೊಂಡು ಇವಾಗಾದ್ರೆ ನಿಮ್ಮ ಅಪ್ಪನಿಗೆ ಬುದ್ಧಿ ಬಂತಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಐ ವುಡ್ ಲೈಕ್ ಟು. ನಮಸ್ಕಾರ ಸರ್, ಫ್ಲ್ಯಾಟ್ ನೋಡ್ತೀರಾ? ಯಾವ ಬಜೆಟಲ್ಲಿ ನೋಡ್ತೀರಾ? ಫ್ಲ್ಯಾಟ್ಸ್ ಬೇಕು, ಅದಕ್ಕೆ ಮೊದಲು ನಿಮ್ಮ ಎಮ್ ಡಿನ ನೋಡಬೇಕು. ಫ್ಲ್ಯಾಟ್ ನೋಡಿ ಅಡ್ವಾನ್ಸ್ ಪೇ ಮಾಡಿದ್ರೆ ಎಮ್ ಡಿನ ನೋಡ್ಬೋದು ಇಲ್ಲ, ಸರ್. ನನ್ನ ಹತ್ರ ಅಡ್ವಾನ್ಸ್ ತಗೊಳ್ಳಲ್ಲ. ಇನ್ಸ್ಪೆಕ್ಟರ್ ಮಗುಡಪತಿ ಬಂದಿದ್ದಾರೆ ಅಂತ ಹೇಳಿ. ಒಂದು ನಿಮಿಷ ಸರ್. ಹಲೋ ಸರ್. ಸರ್, ಎ ಬ್ಲಾಕಲ್ಲೆಲ್ಲ ಕಂಪ್ಲೀಟ್ ಆಗಿದೆ ಸರ್, ಹಾಗೆ ಬಿ ಬ್ಲಾಕಲ್ಲೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್. ನೋಡಲಿ. ಓಕೆ ಸರ್. ಸರ್, ಎಮ್ ಡಿ ಕರೀತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪುಟ್ಟಿ, ಚಾಕ್ಲೇಟ್ ಬೇಕಾ? ಬನ್ನಿ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ಸ್ ಮಿಸ್ಟರ್ ವರದರಾಜನ್, ಕೂತ್ಕೊಳ್ಳಿಪ್ಪ. ನನ್ನ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಿ ಈಸ್ ಮೈ ಫಾದರ್. ನಮಸ್ಕಾರ. ಆ್ಯಂಡ್ ಮೈ ಓನ್ಲಿ. ಹಾಯ್ ಅಂಕಲ್. ಹಾಯ್. ನಿಮ್ಗೆ 2 BHK ಸಾಕು ಅನ್ಸುತ್ತೆ, ಆದ್ರೆ 2 BHK ಎಲ್ಲ ಬುಕ್ ಆಗ್ಬಿಟ್ಟಿದೆ. 3 BHK ತುಂಬಾ ಇದಾವೆ. ಬುಕ್ ಮಾಡಿದ್ರೆ ಸಾಕು. ರೇಟ್ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನು ನಿಮ್ಗೆ ಸ್ಪೆಷಲ್ ಆಗಿ ಕೊಡ್ತೀನಿ. ನಿನ್ನೆ ಗೊತ್ತಾಯ್ತು ಸರ್, ನೀವು ನನಗೆ ಸ್ಪೆಷಲ್ ಆಗಿ ಕೊಡ್ತೀರಾ ಅಂತ. ಆದರೆ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ಹಾಗಿರ್ಬಾರ್ದಲ್ವಾ? ಸೊ ಎಲ್ಲ ಒಟ್ಟಾಗಿ ಸೇರಿಸಿ ಗಮನಿಸಿದೆ. ಹೇಳಿರ್ಬೇಕಲ್ವಾ? ಹೇಳಿದ್ರು. ಈಗ ಏನ್ ಮಾಡಬೇಕು? ಏನಿಲ್ಲ, ನಾನು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟರೆ ಸಾಕು. ಅಪ್ಪ, ನೀವಿಬ್ಬರು ಸ್ವಲ್ಪ ಸುತ್ತಾಡ್ಬಿಟ್ಟು ಬನ್ನಿ. ಸರ್ ಹತ್ರ ಒಂದು 5 ನಿಮಿಷ ಮಾತಾಡ್ಬಿಟ್ಟು ಬರ್ತೀನಿ. ಹಾಗಾದ್ರೆ ಫ್ಲ್ಯಾಟ್ ತಗೊಳಕ್ ಬಂದಿಲ್ಲ? ಎಸ್ ಸರ್, ಹೇಳಿ. ನಿಮಗೂ ಜಬಾಗೂ ಎಷ್ಟು ವರ್ಷದ ಪರಿಚಯ? ಸ್ವಲ್ಪ ತಿಂಗಳಿಂದ. ಸ್ವಲ್ಪ ಅಂದರೆ ಎಷ್ಟು ತಿಂಗಳು? ಒಂದು 8 ತಿಂಗಳಿಂದ. ಒಂದು ಅವಾರ್ಡ್ ಫಂಕ್ಷನಲ್ಲಿ ಮೀಟ್ ಆದ್ವಿ, ವೇವ್ ಲೆಂತ್ ಮ್ಯಾಚ್ ಆಯ್ತು, ಹಾಗೆ ಫ್ರೆಂಡ್ಸ್ ಆದ್ವಿ. ಸರಿ, ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ? ಏನು ಸಮಸ್ಯೆ ಇಲ್ವೇ? ಸಾಯೋದಕ್ಕೆ ಮುಂಚೆ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ರು. ಮಾತಾಡ್ತಿದ್ರು ಅಂದರೆ ನೇರವಾಗ? ಇಲ್ಲ, ಫೋನಲ್ಲಿ. ಐ ಡೋಂಟ್ ಥಿಂಕ್ ಸೊ. 2 ತಿಂಗಳಿಂದ ನೀವಿಬ್ಬರು ಮಾತಾಡ್ಕೊಂಡೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಫೋನ್ ರೆಕಾರ್ಡ್ಸ್. 2 ತಿಂಗಳಿಂದ ಮಾತಾಡಿಲ್ಲ ಅಂದ್ರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಅರ್ಥನಾ? ನಾನು ಹಾಗೆ ಹೇಳಿಲ್ವೇ? ನಿಮ್ಮ ಎನ್ಕ್ವೈರಿ ಹಾಗೆ ತಾನೇ ಇದೆ. ಒಂದು ವೇಳೆ ನೀವು ಮಾಡಿದ್ದಿದ್ರೆ? ಸಾಕು, ನಿಲ್ಸಿ ಸರ್. ನೀವೇನೋ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀರಾ ಇಲ್ಲಿ. ಓಕೆ, ಜಸ್ಟ್ ಟೆಲ್ ಮಿ ಒನ್ ಥಿಂಗ್. ಅವ್ರು ಯಾಕೆ ಪದೇ ಪದೇ ನಿಮ್ಮ ಫ್ಲ್ಯಾಟಿಗೆ ಬರ್ತಿದ್ರು? ಅವ್ರು ಬರೆಯೋದಕ್ಕೆ ಡಿಸ್ಟರ್ಬೆನ್ಸ್ ಇಲ್ದಿರೋ ಜಾಗ ಬೇಕಾಗಿತ್ತು, ನಾನು ಫ್ಲ್ಯಾಟ್ ಕೊಟ್ಟೆ. ಇದೇನು ತಪ್ಪಾ? ಸೊ ನೀವು ಅಲ್ಲಿಗೆ ಹೋಗ್ತಿದ್ರಾ? ನನಗೇನು ಬೇರೆ ಕೆಲಸ ಇಲ್ವಾ? ಜಬಾ ನನ್ನ ಫ್ರೆಂಡು, ನಾನ್ಯಾಕೆ ಅವ್ರನ್ನ ಕೊಲೆ ಮಾಡಲಿ? ನಿಮ್ಗೆ ಯಾರೂ ಸಿಗ್ಲಿಲ್ಲ ಅಂತ ನನ್ನ ಫ್ರೇಮ್ ಮಾಡ್ತಾ ಇದ್ದೀರಾ? ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಸರ್, ನೀವೀಗ ಹೊರಡಿ. ನಾನು ಏನಂತ ಚಾರ್ಜ್ ಶೀಟ್ ಬರೀತೀನೋ ಅದನ್ನೇ ನೀವು ಕೋರ್ಟಲ್ಲಿ ಫೇಸ್ ಮಾಡಬೇಕು, ಗೊತ್ತು ತಾನೇ? ಏನು ಹೆದರ್ಸ್ತಾ ಇದ್ದೀರಾ? ನೋ, ಇಟ್ಸ್ ಜಸ್ಟ್ ಆನ್ ಇನ್ಕ್ವೈರಿ. ಒಂದು ನೋಟಿಸ್ ಇಲ್ಲ, ಒಂದು ಸಮನ್ಸ್ ಇಲ್ಲ, ಹೆಂಗ್ ಬೇಕಾದರೂ ವಿಚಾರಣೆ ಮಾಡ್ತೀರಾ? ನಾಳೆ ಲೀಗಲ್ ಟೀಮ್ ಅರೇಂಜ್ ಮಾಡ್ತೀನಿ, ಅವ್ರ ಜೊತೆ ಮಾತಾಡಿ ನೀವು. ಕಾಗ್ನಿಸಿಬಲ್ ಅಫೆನ್ಸ್.
ಮಿಸ್ಟರ್ ವರದರಾಜನ್, ನಾನ್ ಬೇಲೇಬಲ್. ಆಕ್ಸಿಡೆಂಟಾ ಕೊಲೆ ಅಂತಾನೂ ಗೊತ್ತಿಲ್ಲ, ಅಷ್ಟರಲ್ಲೇ ನಾನ್ ಬೇಲೆಬಲ್ಲ. ಏನ್ ಕಾಮಿಡಿ ಮಾಡ್ತಿದ್ದೀರಾ ಸರ್ ನೀವು? IPC CRPC ಬುಕ್ಸ್ನೆಲ್ಲ ಸ್ಟೇಷನಲ್ಲಿ ಸುಮ್ಮನೆ ಇಟ್ಕೊಂಡಿದ್ದೀರಾ ನೀವು? IPC ಸೆಕ್ಷನ್ 302, ಕಾಸಿಂಗ್ ಇಂಜುರಿ, ಇಂಟೆಂಡಿಂಗ್ ಟು ಡೆತ್ ಬೈ ಎನಿ ಮೀನ್ಸ್. ಒಂದು ಸೆಕೆಂಡ. ಇದು ಯಾರೊಂದು ಗೊತ್ತಿದೆಯಾ? ಗೊತ್ತಿಲ್ಲ. ಕಾವೇರಿ. ಫೆಬ್ರವರಿ 7ನೇ ತಾರೀಕು ನಿಮ್ಮ ಬಿಲ್ಡಿಂಗಿಂದ ಈ ಹುಡುಗಿ ಕೆಳಗೆ ಬಿದ್ದು ಸತ್ತೋಗಿದ್ದಾಳೆ ಅಂತ ರಿಪೋರ್ಟ್ ಇದೆ. ನಿಮಗೆ ಗೊತ್ತಿಲ್ವಾ? ಹೇಳಿದ್ರು, ಕೇಳಿಸ್ಕೊಂಡಿದ್ದೆ. ಅವಾಗ ನೀವೆಲ್ಲಿದ್ರಿ? ನೆನಪಿಲ್ಲ. ಸರ್, ಇದನ್ನೇ ನಿಮ್ಮ ಹತ್ರ ಕೋರ್ಟಲ್ಲಿ ಕೇಳ್ತಾರೆ. ಆಗ ನೀವು ಲೀಗಲ್ ಕೌನ್ಸಲ್ ಉತ್ತರ ಕೊಡಬೇಕು. ಓಕೆ ಸರ್, ಐ ವಿಲ್ ಟೇಕ್ ಯು ಲೀವ್. ಒಂದು ನಿಮಿಷ ಸರ್, ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಬೇರೆ ಆಪ್ಷನ್ ಇಲ್ಲ, ಸುಮ್ಮನೆ ಹೇಳಿಬಿಡಿ. ಆಫೀಸಲ್ಲಿದ್ದೀವಿ, ಬೇರೆ ಎಲ್ಲಾದರೂ ಮೀಟ್ ಆಗೋಣ. ಸೌಂಡ್ಸ್ ಗುಡ್. ಸರ್, ನಾನು ಬಿಲ್ಡರ್ ಕಡೆ ಇರೋದ್ರಿಂದ ಹೇಳ್ತಿದ್ದೀನಿ. ನೀವು ಕೊಟ್ಟಿರೋ ಹೇಳಿಕೆ ಏನಾದರೂ ಪ್ರೂವ್ ಆದರೆ 10 ಕತ್ತಡಿ ಅಟ್ಯಾಚ್ ರೂಮ್ ನಾನು ನಿಮಗೆ ಕೊಡಿಸ್ತೀನಿ. ಡೋಂಟ್ ಫಾರ್ಗೆಟ್ ದ್ಯಾಟ್. ಸರ್, ಏನಾಯ್ತು? ಜಬಾನ್ ಯಾರು ಸಾಯಿಸಿದ್ರು ಅಂತ ಗೊತ್ತಾಯ್ತು. ಯಾರು? ಬರ್ಬೇಕಾದ್ರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಏನು ಟ್ರಾಫಿಕಲ್ಲಿ? ಸರ್,